ಇಲ್ಲಿ ಯಾಕೆ ನಿತ್ಯಾನಂದ ನಿಕ್ಸನ್ ಶವವನ್ನ ಸುಡುವಂತೆ ಒತ್ತಡ ಹೇರಿದ್ದ ಅನ್ನೋದರ ಬಗ್ಗೆ ಡೌಟ್ ಕಾಡುತ್ತೆ. ಇನ್ನು ನಿಕ್ಸನ್ ಶವವನ್ನ ತರಲು ಬೆಂಗಳೂರಿಗೆ ಬಂದಿದ್ದ ನಿಕ್ಸನ್ ಕುಟುಂಬದವರು ನಿತ್ಯಾನಂದನನ್ನ ಭೇಟಿ ಮಾಡಲು ಯತ್ನಿಸುತ್ತಾರೆ. ಆದರೆ ನಿತ್ಯಾನಂದ ನಿಕ್ಸನ್ ಕುಟುಂಬದವರನ್ನ ಭೇಟಿಯಾಗಲು ನಿರಾಕರಿಸುತ್ತಾನೆ. ಇದು ನಿಕ್ಸನ್ ಕುಟುಂಬಕ್ಕೆ ಆತನ ಸಾವಿನ ಬಗ್ಗೆ ಸಂಶಯ ಮೂಡುತ್ತೆ. ಆದರೆ ಬಡ ಕುಟುಂಬಕ್ಕೆ ಸೇರಿದ್ದ ನಿಕ್ಸನ್ ಕುಟುಂಬದವರು ಆಗ ಅಸಹಾಯಕರಾಗಿರುತ್ತಾರೆ. ಆದರೆ ನಿಕ್ಸನ್ ಸಾವು ಆತನ ಪೋಷಕರನ್ನ ಬಹಳ ಕಾಡುತ್ತೆ. ಇದೇ ಚಿಂತೆಯಲ್ಲಿ ದಿನವೂ ಕೊರಗುತ್ತಿರುತ್ತಾರೆ. ಈ ಮಧ್ಯೆ ನಿಕ್ಸನ್ ತಂದೆ ಜಾನ್ ಗಣೇಶನ್ ಮೃತಪಡುವ ಕೆಲ ದಿನಗಳ ಹಿಂದೆ ತನ್ನ ಕಿರಿಯ ಪುತ್ರನಿಗೆ ನಿತ್ಯಾನಂದ ಶವವನ್ನ ಸುಟ್ಟು ಹಾಕುವಂತೆ ಒತ್ತಡ ಹೇರಿದ್ದ ವಿಷಯವನ್ನ ಹೇಳುತ್ತಾರೆ. ಈ ಮಧ್ಯೆ 5 ವರ್ಷಗಳ ಹಿಂದೆ ತಮಿಳುನಾಡಿನ ಟ್ಯಾಬ್ಲಾಯ್ಡ್ ಒಂದರಲ್ಲಿ ನಿಕ್ಸನ್ ಸಾವಿನ ಬಗ್ಗೆ ಸಂಶಯ ವ್ಯಕ್ತಪಡಿಸಿ ವರದಿ ಪ್ರಕಟಗೊಳ್ಳುತ್ತೆ. ಈ ವರದಿ ನೋಡಿದ ನಿಕ್ಸನ್ ಕಿರಿಯ ಸಹೋದರ ಆಂಡ್ರೋಸ್ ತನ್ನ ಸಹೋದರನದ್ದು ನೈಸರ್ಗಿಕ ಸಾವಲ್ಲ, ಅದು ಕೊಲೆ ಅಂತ ಸಂಶಯ ವ್ಯಕ್ತಪಡಿಸುತ್ತಾರೆ. பாடி எடுத்துட்டு வரும்போது அந்த பாடியை எரிச்சிருங்க அப்படின்ட்டு அப்பாட்ட கால் பண்ணி சொல்லியிருக்காங்க. நித்யானந்த செக்ரட்டரி தனசேகர் சார் சொல்லியிருந்தாரு. அப்புறம் அடிக்கடி அவர் வந்து நீங்கள் எரிச்சிட்டிங்களா இல்லை புதைச்சிட்டிங்களா அப்படின்ட்டு ஒரு 1 வீக்காக வந்து அவர் கண்டினியூ பண்ணிட்டு இருந்திருக்காரு. இல்லை அதனால் வந்து எங்களுக்கு ஒரு சந்தேகம் இருக்குது. அந்த ஹோமியோபதி டாக்டர் எப்படி 3 நாள் வீட்டுக்கு வந்துட்டு மறுபடியும் ரிட்டர்ன் பெங்களூர் போயிட்டு 3 நாள் எப்படி இறந்துட்டார் அப்படிங்கிற ஒரு டவுட் இருக்குது. இதை வந்து அரசாங்கம் மற்றும் அது காவல்துறையினர் தக்க நடவடிக்கை எடுத்து அதுக்குண்டான பதில் நமக்கு என்னன்னு நீங்கள் தெரியப்படுத்தணும். ಇನ್ನು ಬೆಂಗಳೂರಿನ ಭಗವಾನ್ ಮಹಾವೀರ್ ಜೈನ್ ಆಸ್ಪತ್ರೆಯವರು ನಿಕ್ಸನ್ ಸಾವಿಗೆ ಕಾರಣವಾದ 3 ಅಂಶಗಳನ್ನ ಡೆತ್ ಸರ್ಟಿಫಿಕೇಟ್ ನಲ್ಲಿ ದಾಖಲಿಸಿದ್ದಾರೆ. ಅದರಲ್ಲಿ ರಕ್ತ ವಿಷಗೊಂಡಿರುವುದು, ದಿಢೀರ್ ಕಿಡ್ನಿ ವೈಫಲ್ಯ ಮತ್ತು ಮೆದುಳು ಹಾನಿಗೊಂಡಿರುವುದು ನಿಕ್ಸನ್ ಸಾವಿಗೆ ಕಾರಣ ಅಂತ ಹೇಳಲಾಗಿರುತ್ತೆ. ಕೇವಲ 29 ವರ್ಷ ವಯಸ್ಸಿನ ನಿಕ್ಸನ್ಗೆ ಅದೇಗೆ ದಿಢೀರಂತ ಕಿಡ್ನಿ ವೈಫಲ್ಯಗೊಳ್ಳುತ್ತೆ ಅನ್ನೋದು ತಿಳಿಯೋದಿಲ್ಲ. ಇನ್ನು ತಲೆಗೆ ಪೆಟ್ಟು ಬೀಳದೆ ಮೆದುಳಿಗೆ ಹಾನಿಯಾಗಿದ್ದಾದ್ರೂ ಹೇಗೆ ಅನ್ನೋದು ಕೂಡ ಕೋಟಿ ರೂಪಾಯಿಯ ಪ್ರಶ್ನೆ. ಒಂದು ವೇಳೆ ತಲೆಗೆ ಪೆಟ್ಟು ಬೀಳದಿದ್ರೆ ಅದ್ಯಾಕೆ ತಲೆಗೆ ಬ್ಯಾಂಡೇಜ್ ಸುತ್ತಿದ್ರು ಅನ್ನೋದು ಕೂಡ ಮತ್ತೊಂದು ಪ್ರಶ್ನೆ. ಹೇಗೆ ದಿಢೀರ್ ಸಾವಿಗೀಡಾದ ನಿಕ್ಸನ್ ಬಾಡಿಯನ್ನ ಯಾಕೆ ಪೋಸ್ಟ್ ಮಾರ್ಟಮ್ ಮಾಡಲಿಲ್ಲ ಅನ್ನೋ ಸಾಲು ಸಾಲು ಪ್ರಶ್ನೆಗಳು ಮೂಡುತ್ತವೆ. ಕೇವಲ 4 ದಿನದ ಹಿಂದೆ ಆರೋಗ್ಯವಂತನಾಗಿದ್ದ ನಿಕ್ಸನ್ ತಲೆಗೆ ಗಾಯವಾಗಿದ್ದು ಮಾತ್ರ ದೊಡ್ಡ ಮಿಸ್ಟರಿ. ನಿಕ್ಸನ್ ಸತ್ತ ನಂತರ ಯಾಕೆ ನಿತ್ಯಾನಂದ ಶವವನ್ನ ಸುಟ್ಟು ಹಾಕುವಂತೆ ಒತ್ತಾಯಿಸಿದ್ದ ಅನ್ನೋ ಪ್ರಶ್ನೆಗಳು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡುತ್ತವೆ. ಹಾಗಾಗಿಯೇ ನಿಕ್ಸನ್ ಸಾವಿನ ತನಿಖೆಯಾಗಬೇಕು ಅಂತ ನಿಕ್ಸನ್ ಸೋದರ ಅನ್ಬ್ರೋಸ್ ಕರ್ನಾಟಕ ಸಿಎಂಗೆ, ಡಿಜಿಪಿಗೆ, ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ಸಲ್ಲಿಸಿದ್ದಾರೆ. ಜೊತೆಗೆ ತಮಿಳುನಾಡಿನ ಸಿಎಂಗೂ ಹಾಗೂ ಅಲ್ಲಿನ ಡಿಜಿಪಿಗೂ ದೂರು ಸಲ್ಲಿಸಿದ್ದಾರೆ. ಈಗಲಾದ್ರೂ ಸರ್ಕಾರ ಬದ್ಧತೆ ತೋರಿ ನಿಕ್ಸನ್ ಸಾವಿನ ರಹಸ್ಯವನ್ನ ಭೇದಿಸಿ ನಿಕ್ಸನ್ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡಬೇಕಾಗಿದೆ. ಸ್ಪೆಷಲ್ ಟೀಮ್, ಸಮಯ ನ್ಯೂಸ್, ಬೆಂಗಳೂರು. ಓಕೆ ವೀಕ್ಷಕರೇ, ವರದಿಯನ್ನು ನೋಡ್ತಾ ಇದ್ದಂತೆ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಅನೇಕ ಅನುಮಾನಗಳು, ಅನೇಕ ಪ್ರಶ್ನೆಗಳು ಎದ್ದೇಳೋದು ಸಹಜ. 12 ವರ್ಷಗಳ ಹಿಂದೆ ನಮ್ಮ ರಾಜ್ಯ ಅದೇನು ಪಾಪ ಮಾಡಿತ್ತೋ ಏನೋ, ನಿತ್ಯಾನಂದ ಅಂತಕ್ಕಂಥ ಸ್ವಾಮಿಯೊಬ್ಬ ಕರ್ನಾಟಕಕ್ಕೆ ಕಾಲಿಡ್ತಾನೆ. ಬರ್ತಾ ಬರ್ತಾ ಕೊಲೆ ಆಪಾದನೆಯನ್ನು ಹೊತ್ಕೊಂಡೇ ಬರ್ತಾನೆ. 12 ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥ ಘಟನೆ. ಇಡೀ ವರದಿಯನ್ನು ನೋಡಿದ ನಂತರ ನಮಗೆ ಅನೇಕ ಪ್ರಶ್ನೆಗಳು ಮೂಡುತ್ತೆ. ನಿಮ್ಮಲ್ಲೂ ಕೂಡ ಮೂಡಿರ್ಬೋದು. ಏನು ಪ್ರಶ್ನೆಗಳು? ಹಾಗಾದರೆ ಬನ್ನಿ ನೋಡೋಣ. ಮೊದಲನೇದಾಗಿ, ತಮಿಳುನಾಡಿನ ನಿಕ್ಸನ್ ಸಾವಿಗೆ ನಿಜವಾಗಿ ಯಾರು ಕಾರಣ ಅನ್ನೋ ಪ್ರಶ್ನೆ ಇಲ್ಲಿಗೆ ಬರುತ್ತೆ. ಎಲ್ಲರೂ ಕೂಡ ನಿತ್ಯಾನಂದನತ ಒಂದು ಅನುಮಾನದ ದೃಷ್ಟಿಯಿಂದ ನೋಡ್ತಕ್ಕಂಥ ಪ್ರಶ್ನೆ ಇದು. ಈತನ ಸಾವಿಗೆ ನಿಜವಾಗಿ ಕಾರಣ ಯಾರು ಅಂತ. ಇನ್ನು ಎರಡನೇ ಪ್ರಶ್ನೆ, ಆರೋಗ್ಯವಾಗಿದ್ದ ನಿಕ್ಸನ್ ಹಠಾತ್ ಅನಾರೋಗ್ಯಕ್ಕೆ ತುತ್ತಾಗಿದ್ದು ಹೇಗೆ ಅಂತ. ಅವನಿಗೆ ರಕ್ತದಲ್ಲಿ ವಿಷವಾಗುತ್ತೆ, ಕಿಡ್ನಿ ವೈಫಲ್ಯವಾಗುತ್ತೆ, ಬ್ರೈನ್ ಡ್ಯಾಮೇಜ್ ಆಗುತ್ತೆ. ಏಕಾಏಕಿ ಇವೆಲ್ಲ ಆಗೋದಕ್ಕೆ ಏನು ಕಾರಣ ಅಂತಕ್ಕಂಥದ್ದು. ಇನ್ನು ಮೂರನೇ ಪ್ರಶ್ನೆ, ಏಕಕಾಲಕ್ಕೆ ಕಿಡ್ನಿ ವೈಫಲ್ಯ, ಮಿದುಳು ಸಮಸ್ಯೆ ಮತ್ತೆ ರಕ್ತ ವಿಷಗೊಂಡಿದ್ದು ಇವೆಲ್ಲವೂ ಹೇಗೆ ಸಾಧ್ಯ?
ಸಹಜವಾಗಿ ಮೃತಪಟ್ಟರೆ ಇವೆಲ್ಲವೂ ಆಗೋದಕ್ಕೆ ಸಾಧ್ಯನಾ, ಅಥವಾ ಯಾವುದಾದ್ರೂ ಒತ್ತಡದಿಂದ ಈ ರೀತಿ ಆಗಿದೆಯಾ ಅಂತಕ್ಕಂಥ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಇನ್ನು ನಾಲ್ಕನೇ ಪ್ರಶ್ನೆ ಬರ್ತಕ್ಕಂಥದ್ದು, ನಿಕ್ಸನ್ ಮೃತದೇಹದ ಪೋಸ್ಟ್ ಮಾರ್ಟಮ್ ಅನ್ನ ಯಾಕೆ ಮಾಡಿಲ್ಲ ಅಂತಕ್ಕಂಥದ್ದು. ಇದಕ್ಕೆ ಪೊಲೀಸ್ ಇಲಾಖೆ ಆಗಲಿ ಅಥವಾ ಅಲ್ಲಿನ ವೈದ್ಯರಾಗಲಿ ಉತ್ತರವನ್ನು ಕೊಡಬೇಕಾಗುತ್ತೆ. ನಿಕ್ಸನ್ ಮೃತದೇಹದ ಪೋಸ್ಟ್ ಮಾರ್ಟಮ್ ಯಾಕೆ ಮಾಡಿಲ್ಲ? ಈ ಪ್ರಶ್ನೆ ಖಂಡಿತವಾಗಿ ಅನುಮಾನದಿಂದ ನಾವು ನಿತ್ಯಾನಂದನ ನೋಡತಕ್ಕಂಥದ್ದು. ನಿಕ್ಸನ್ ಮೃತದೇಹವನ್ನ ಹೂಳಬೇಡಿ ಅದನ್ನ ಸುಟ್ಟು ಹಾಕಿ ಅಂತ ನಿತ್ಯಾನಂದ ಒತ್ತಡ ಹಾಕಿದ್ದು ಯಾಕೆ? ಇದೆಲ್ಲದರ ಜೊತೆಗೆ ನಿಕ್ಸನ್ ಕುಟುಂಬದ ಮೇಲೆ ನಿತ್ಯಾನಂದ ಒತ್ತಡವನ್ನ ಹೇರಿದ್ನ ಅಂತಕ್ಕಂಥದ್ದು. ಓಕೆ ವೀಕ್ಷಕರೇ, ಇದ್ರ ಬಗ್ಗೆ ನಾನು ವಿಸ್ತೃತವಾದ ಚರ್ಚೆಯನ್ನು ಆರಂಭ ಮಾಡ್ತಾ ಇದ್ದೀನಿ. ಪಾಪ ದೂರದ ತಮಿಳುನಾಡಿನ ಕುರುಚಿ ಗ್ರಾಮದಿಂದ ನನ್ನ ಸಹೋದರನ ಸಾವಿಗೆ ನ್ಯಾಯವನ್ನು ಒದಗಿಸ್ಕೊಡಿ ಅಂತ ಆತ ನಿಕ್ಸನ್ನ ಸಹೋದರ ಆಂಬ್ರೋಸ್ ಬಂದಿದ್ದಾರೆ. ಅವರು ಕೂಡ ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಆಂಬ್ರೋಸ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಇನ್ನು ನಿವೃತ್ತ ಪೊಲೀಸ್ ಅಧಿಕಾರಿಯಾದಂತಹ GA ಬಾವ ಅವರು ನಮ್ಮ ಜೊತೆ ಇದ್ದಾರೆ. ಅನೇಕ ವಿಚಾರಗಳ ಬಗ್ಗೆ ಅವ್ರ ಹತ್ರನೂ ಚರ್ಚೆ ಮಾಡೋದಕ್ಕಿದೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಇದೇ ನಿತ್ಯಾನಂದ ತನ್ನ ಸನ್ಯಾಸ ದೀಕ್ಷೆಯನ್ನು ಶುರು ಮಾಡಿದ್ದು ಜೈ ರಾಮಾನಂದ. ಈಗ ತಾನೇ ನೀವು ವರದಿಯಲ್ಲಿ ನೋಡಿದ್ರಿ, ಅವ್ರು ಮಾತಾಡಿದ್ದನ್ನು ಕೂಡ ಕೇಳಿದ್ರಿ. ರಾಮಾನಂದ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇನ್ನು ಇಲ್ಲಿ ಒಂದು ವಿಷಯ ಹೇಳಲೇಬೇಕು ವೀಕ್ಷಕರೇ, ಆಂಬ್ರೋಸ್ ಮತ್ತೆ ರಾಮಾನಂದ, ಜೈ ರಾಮಾನಂದ ಇವರಿಬ್ಬರು ಕೂಡ ತಮಿಳುನಾಡಿನಿಂದ ಬಂದಿರತಕ್ಕಂಥವ್ರು. ಇವರಿಗೆ ತಮಿಳು ಭಾಷೆ ಬಿಟ್ಟು ಕನ್ನಡ ಭಾಷೆ ಬರೋದಿಲ್ಲ. ಹಾಗಾಗಿ ನಾನು ಕೇಳೋ ಪ್ರಶ್ನೆಗಳಿಗೆ ಮತ್ತೆ ಅವ್ರು ಹೇಳ್ತಕ್ಕಂಥ ಪ್ರಶ್ನೆಗಳಿಗೆ ಮಧ್ಯದಲ್ಲಿ ಸೇತುವೆಯಾಗಿ ಒಬ್ಬರು ವ್ಯಕ್ತಿ ಬೇಕಾಗಿರ್ತಾರೆ. ಸೊ ನಮ್ಮ ಭಾಷೆಯನ್ನ ಅನುವಾದ ಮಾಡೋದಕ್ಕೆ ಅಂತ ವಿಷ್ಣು ಚಕ್ರವರ್ತಿ ಅವರು ನಮ್ಮ ಜೊತೆ ಇದ್ದಾರೆ. ವಿಷ್ಣು, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸೊ ಮೊದಲಿಗೆ ನನ್ನ ಪ್ರಶ್ನೆನ ನಾನು ಆರಂಭ ಮಾಡ್ತಾ ಇದ್ದೀನಿ ಆಂಬ್ರೋಸ್, ನಿಕ್ಸನ್ ತಮ್ಮನಿಂದ. ಆಂಬ್ರೋಸ್, ಒಂದು ಪ್ರಶ್ನೆ. 12 years ಬ್ಯಾಕ್, 12 ವರ್ಷದ ಹಿಂದೆ ಹೇಗಿತ್ತು ನಿಮ್ಮ ಕುಟುಂಬ, ನಿಮ್ಮ ಕುಟುಂಬದ ಸ್ಥಿತಿಗತಿ? ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ರಿ? ಈಗ ನಿಮ್ಮ ಸ್ಥಿತಿ ಹೇಗಿದೆ? நீங்கள் யார், எங்கேருந்து வந்திருக்கீங்க, ஒரு 12 வருஷத்துக்கு முன்னாடி எப்படி இருந்தீங்க, அப்போ எப்படி இருந்துச்சு, உங்கள் ஃபேமிலி எப்படி இருந்துச்சு, இப்போ எப்படி இருந்துச்சுன்னு கேட்குறாங்க. ஸோ என் பேர் அன்புரோஸ். நான் வந்து தமிழ்நாட்டிலேருந்து ஈரோடு மாவட்டம் குறிச்சி கிராமத்துலேருந்து வந்திருக்கேன். 12 வருஷத்துக்கு முன்னால் எங்கள் ஃபேமிலி ஒரு நல்ல குட் ஃபேமிலி தான். அப்புறம் அண்ணா இறந்ததுலேருந்து கொஞ்சம் இப்போ டவுன் ஆயிருக்கு. வந்து பார்த்தா லாஸ்ட் மை ஃபேமிலி. அண்ணா என்ன பண்ணிட்டு இருந்தாருங்க, அப்பா என்ன பண்ணிட்டு இருந்தாங்க? அப்பா வந்து PWD, அவர் கவர்மெண்ட் சர்வெண்ட். அண்ணா வந்து ஒரு ஹோமியோபதி டாக்டர். அவர் வந்து ஒரு ஆவத்திபாளையம் ஆசிரமத்தில் வந்து அங்கே வந்து ஒரு ಓಕೆ, ಅದು ಸ್ಟೋರಿ ಆಮೇಲೆ ಫ್ಯಾಮಿಲಿ ಬಗ್ಗೆ ಅಂದ್ರೆ ನಿಮ್ಮ ಮನೆಯಲ್ಲಿ ಎಲ್ಲರೂ ಈಗ ಸಂಸಾರ ನಡೆಸೋದಕ್ಕೆ, ಜೀವನ ನಡೆಸೋದಕ್ಕೆ ಅವರೇ ಆಧಾರವಾಗಿದ್ರ, ನಿಕ್ಸನ್ನೇ ಆಧಾರವಾಗಿದ್ರ, ಅವ್ರು ಬಿಟ್ಟು ಬೇರೆ ಆದಾಯದ ಮೂಲ ಏನಾದ್ರು ಇತ್ತ? ಅದು ನಾನು ಕೇಳ್ತಾ ಇರ್ತಕ್ಕಂಥದ್ದು. உங்க வீட்டுக்கு சம்பாதனை பண்ணது யாரு, சம்பாரிச்சு இருந்தது யாரு, உங்க அப்பா வேலைக்கு போயிருந்தாரா, எப்படி சம்பாரிச்சீங்க, எப்படி குடும்பம் நடத்திட்டு இருந்தீங்க அப்படின்னு கேட்குறாங்க.